ಮಾತಾಡಕ್ಕೆ ನನಗೇನು ತಲೆ ಕೆಟ್ಟಿದ್ಯೇನೋ? ನಾನು ಮನೇಲೇ ಇದ್ದೀನಿ. ನಿನಗೆ ನನ್ನ ಮಾತು ಮೇಲೆ ಅನುಮಾನ ಅಲ್ವಾ? ನಿಮ್ಮ ಅಣ್ಣ ಇದ್ದಾನೆ, ಅವನ ಹತ್ರನೇ ಮಾತಾಡು. ಏನಾಯಿತು? ಯಾರು ಫೋನು? ಅರ್ಜುನ್ ಮಾಡಿದ್ದಾನೆ, ಮಾತಾಡೋನ ಜೊತೆ. ಹಲೋ. ಹಾಂ, ಹೇಳು ಅರ್ಜುನ್. ಅಣ್ಣ ನಿಜ ಹೇಳು, ಮಯೂರಿ ಎಲ್ಲಿದ್ದಾಳೆ? ಇದೆಂಥ ಪ್ರಶ್ನೆನೋ? ಮಯೂರಿ ಇಲ್ಲೇ ಇದ್ದಲ್ಲ ಮನೇಲಿ, ನನ್ನ ಪಕ್ಕದಲ್ಲೇ ನಿಂತಿದ್ದಾಳೆ. ನೋಡು, ನಾವು ಹೋಗಿ ದೂರ ನಿಂತು ಅವಳು ಹೇಗ್ ಪೂಜೆ ಮಾಡ್ತಾಳೆ ಅಂತ ನೋಡೋಣ. ನೀನು ಬಾರೋ. ಬೇಡ ಅಜ್ಜಿ. ಬಾ ಕರ್ಣ, ಏನು ಆಗುದಿಲ್ಲ. ಪಾರ್ಥನ ವಧೆಗೆ ಬೇಕಾದ ಮಾಯಾ ಬಂಧನ ಅಣಿಯಾಗಿದೆ. ಹೇಗಾದ್ರೂ ಮಾಡಿ ಇದ್ರೊಳಗೆ ಅವನು ಕರೆತಿರೋ ಹೊಣೆ ನಂದು. ಆಮೇಲೆ ಪಾರ್ಥ ನಿನ್ನ ಸಾವನ್ನು ನೋಡ್ಕೊಳ್ಳೋನು ಬೇರೆಯವನೇ ಇದ್ದಾನೆ. ಬಾಲಕ, ನಾವೆಲ್ಲರೂ ಮನೇಲೇ ಇದ್ವಿ. ಅವಳು ಹೋಗಿದ್ನ ಯಾರು ನೋಡಿಲ್ಲ. ನಮ್ ಕಣ್ ತಪ್ಸಿ ಅವಳು ಹೋಗೋದಕ್ ಸಾಧ್ಯನೇ ಇಲ್ಲ. ಅಂತದ್ರಲ್ಲಿ ಈ ಅಮೃತ ಎಲ್ಲಿ ಹೋಗಿರೋದಕ್ ಸಾಧ್ಯ? ಯಾರು ಎಲ್ಲ ಕಿಟಕಿ ಬಾಗಿಲುಗಳನ್ನು ಹಾಕ್ಬಿಟ್ಟಿದಾರಲ್ಲ, ಈಗ ಏನ್ ಮಾಡ್ಲಿ? ಹೇಗ್ ಒಳಗಡೆ ಹೋಗ್ಲಿ? ಈ ಮನೇಲಿ ಸದ್ಯದಲ್ಲೇ ಇನ್ನೊಂದು ಸಾವಾಗತ್ತೆ. ಆ ಸಾವಿನೊಂದಿಗೆ ಎಲ್ಲ ರಹಸ್ಯಗಳು ಹೊರಗಡೆ ಬರುತ್ತೆ. ನೆನಪಿರ್ಲಿ, ಸೇಡಿಗ್ ನಿಂತಿರೋದು ನಾಗಿಣಿ. ಪಾರ್ಥನ ವಧೆಗೆ ಬೇಕಾದ ಮಾಯಾ ಬಂಧನ ಅಣಿಯಾಗಿದೆ. ಹೇಗಾದ್ರೂ ಮಾಡಿ ಇದ್ರೊಳಗೆ ಅವನು ಕರೆತಿರೋ ಹೊಣೆ ನಂದು. ಆಮೇಲೆ ಪಾರ್ಥ ನಿನ್ನ ಸಾವನ್ನು ನೋಡ್ಕೊಳ್ಳೋನು ಬೇರೆಯವನೇ ಇದ್ದಾನೆ. ಉತ್ಪಾಲಕ, ಎಲ್ಲ ನಾನು ಅಂದ್ಕೊಂಡಂಗೆ ಆಯ್ತಲ್ಲ. ಯಾರೋ ಅರ್ಶನ್ನ ಮೋಸ ಮಾಡಿ ಕರ್ಕೊಂಡು ಹೋಗಿ ಬಲೆ ಬೀಸಿ ಅವನ್ನ ಸಾಯಿಸಿದ್ದಾರೆ. ಆದ್ರೂ ಯಾಕೆ ಹರ್ಷನ್ ಮೇಲೆ ಯಾಕೇನ್ ದ್ವೇಷ? ಅಯ್ಯೋ ಅಜ್ಜಿ, ನನ್ನ ಮೇಲೆ ಬೇಜಾರ ಅಜ್ಜಿ? ಅಯ್ಯೋ, ನಾನು ಯಾಕೆ ನಿನ್ನ ಮೇಲೆ ಬೇಜಾರು ಮಾಡ್ಕೊಳ್ಳಿ? ಯಾಕೆ ಕೇಳ್ತಿದ್ಯಾ? ಅಲ್ಲ, ಅಮೃತ ಅವ್ರ ವಿಷಯದಲ್ಲಿ ನಿಮ್ಮ ಜೊತೆ ಒರಟಾಗಿ ಮಾತಾಡ್ಬಿಟ್ಟೆ. ಅದಕ್ಕೆ ಇನ್ನು ನನ್ನ ಮೇಲೆ ಬೇಜಾರ ಅಜ್ಜಿ? ನಾನೇ ನಿನ್ನ ಕ್ಷಮೆ ಕೇಳಬೇಕು. ನಾನೇ ಆತರ ಬಿದ್ದು ಸುಮ್ಮನೆ ಅಮೃತನ ಮೇಲೆ ಅನುಮಾನ ಪಟ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಕಂದ. ಚೇಚೆ, ನಾನು ಹಾಗಲ್ಲ ಅಜ್ಜಿ ಹೇಳಿದ್ದು. ಅನುಮಾನ ಬರೋದು ತಪ್ಪಲ್ಲ, ಆದರೆ ಅನುಮಾನಗಳಿಗೆ ಕಾರಣ ಇರಬೇಕಲ್ವ ಅಜ್ಜಿ? ಹಾಗೆ ಅನುಮಾನಕ್ಕೆ ಆಧಾರನೂ ಇರಬೇಕಲ್ವ ಅಜ್ಜಿ? ಅದಕ್ಕೆ ಕೋಪ ಬಂತು ಅಷ್ಟೇ. ಆದರೆ ಸಂದರ್ಭನೇ ಆಗಿತ್ತಲ್ವ ಅರ್ಜುನ್? ಏನೇ ಸಂದರ್ಭ ಅಂತಂದ್ರೂ ಅನುಮಾನ ಪಡೋದಕ್ಕೆ ಒಂದು ಮಿನಿಮಮ್ ಲಾಜಿಕ್ ಅಂತ ಇರಬೇಕಲ್ವ ಅಜ್ಜಿ? ಅಲ್ಲೆಲ್ಲೋ ಹರ್ಷ ಸಾಯೋದಕ್ಕೂ ನೀವು ಇಲ್ಲಿ ನನ್ನ ಅಮೃತ ಬಗ್ಗೆ ಅನುಮಾನ ಪಡೋದಕ್ಕೂ ಹೇಗೆ ಸಂಬಂಧ ಅಜ್ಜಿ? ಅಲ್ಲ, ಎಷ್ಟೇ ಕಲ್ಪನೆ ಅಂದ್ಕೊಂಡ್ರೂ ಆ ಕಲ್ಪನೆ ಒಳಗೆ ನನ್ನ ಅಮೃತ ಬರೋದಕ್ಕೆ ಹೇಗಜ್ಜಿ ಸಾಧ್ಯ? ಅತ್ತೆಮ್ಮ, ಏನು ಹೇಳ್ತಾ ಇದ್ದೀರಾ? ಹಾವು ಕಚ್ಚಿ ಸಾಯಿಸಿದೆ ಅಂದರೆ ಏನು ಅರ್ಥ? ಹಾಗಾಗೋದಕ್ಕೆ ಹೇಗೆ ಸಾಧ್ಯ? ಹಾವುಗೂ ಹರ್ಷನ್ಗೂ ಏನು ಸಂಬಂಧ ಹೇಳಿ ಅತ್ತೆಮ್ಮ. ನನ್ಗೆ ಗೊತ್ತಿದೆ ಹೇಮ, ನಿನ್ಗೆಷ್ಟು ಆಘಾತ ಆಗಿದೆ, ನಿನ್ನ ಮನಸ್ಸಲ್ಲಿ ಏನೇನು ಪ್ರಶ್ನೆಗಳು ಉಟ್ಕೊಂಡಿವೆ ಅಂತ. ನೋಡು, ಇನ್ನು ನಿನ್ನಿಂದ ವಿಷಯಗಳನ್ನ ಮುಚ್ಚಿಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಹೇಮ. ಅತ್ತೆಮ್ಮ, ನೀವು ಏನು ಮಾತಾಡ್ತಾ ಇದ್ದೀರಾ ಅಂತ ನಂಗೆ ಒಂದೂ ಅರ್ಥ ಆಗ್ತಾ ಇಲ್ಲ. ಯಾವ ವಿಷಯ ಮುಚ್ಚಿಟ್ಟಿದ್ದೀರಾ ನೀವು ನನ್ನಿಂದ? ಹೇಳಿ ಹೇಮ. ಈಗ ಎಲ್ಲ ವಿಷಯ ಹೇಳೋ ಸಮಯ ಬಂದಿದೆ. ಇದುವರೆಗೂ ನಾನು ಯಾರಿಗೂ ಹೇಳ್ದೇ ಇರೋವಂಥ ವಿಷಯಗಳನ್ನ ಈಗ ನಾನು ನಿನ್ನ ಹತ್ರ ಹೇಳ್ತೀನಿ, ಕೇಳು.
ಅರ್ಜುನ್, ನನ್ನ ಶತ್ರುಗಳ ಮಗ ಅರ್ಜುನ್. ನ್ಯಾಯವಾಗಿ ನೋಡಿದರೆ ಯಾವತ್ತೂ ನನ್ನ ಕೈಯಲ್ಲಿ ಕೊಲೆಯಾಗಿ ನನ್ನ ಸೇಡಿನ ಬೆಂಕಿಗೆ ಆಹುತಿ ಆಗಬೇಕಾಗಿದ್ದ ಅರ್ಜುನ್ ಇವತ್ತು ಇಲ್ಲೇ ಇದ್ದಾರೆ, ನನ್ನ ಕಣ್ಣು ಮುಂದೆನೆ. ರೂಪ ತಗೊಂಡು ಹೋಗಿ ಹರ್ಷನ್ ಕೊಲೆ ಮಾಡಿದಾದ್ರೂ ಯಾರು? ನಾನೇ. ನಿನ್ನ ರೂಪದಲ್ಲಿ ಹೋಗಿ ಹರ್ಷನ್ ಕೊಂದಿದ್ದು ನಾನೇ ಮಯೂರಿ. ಅಷ್ಟೇ ಅಲ್ಲ, ಮೊದಲು ಹರ್ಷನ್ ರೂಪ ತಗೊಂಡು ನಿನ್ನ ಬಗ್ಗೆ ಮನೆಯವ್ರಿಗೆ ತಪ್ಪು ಅಭಿಪ್ರಾಯ ಬರೋ ಹಾಗೆ ಮಾಡಿದ್ದು ನಾನೇ. ನಿನ್ನ ಮತ್ತೆ ಅರ್ಜುನ್ ಮದುವೆ ಮುರಿಯೋ ಹಾಗೆ ಮಾಡಿದ್ದು ನಾನೇ. ಬಂಗಾರೆ ಪಡುವ ಇನ್ನು ತಿಳಿಸ್ತೀನಿ ಹೊತ್ಕಣ. ನಮ್ಮ ಮಗಳು ನಮ್ಮ ಮಾತು ಮೀರಲ್ಲ ಅಂತ ಅನ್ಕೊಂಡಿದ್ವಲ್ಲ, ಅದಕ್ಕೆ ಇವಳು ನಮಗೆ ಕೊಟ್ಟಿರೋ ಉತ್ತರ ಕಂಡ್ರಿ ಇದು. ನೀವಾದ್ರೂ ನನ್ನ ನಂಬ್ತೀರಾ ಅಲ್ವಾ? ನಿನಗೆ ಒಳ್ಳೇದು ಕೆಟ್ಟದು ಯಾವುದು ಅಂತ ನಮಗೆ ಗೊತ್ತಾಗಲ್ಲ ಅಂತ ನೀನೇ ಈ ತೀರ್ಮಾನಕ್ಕೆ ಬಂದ್ಯಾ? ಏನೇ ಆಗಲಿ, ಇದಕ್ಕೆ ಆ ಟೀಚರ್ ತಾಯಿ ಒಪ್ಕೊಳ್ಳೇಬಾರ್ದು. ಎಲ್ಲಿ ಪ್ರೀತಿ ಇರ್ತದೋ ಅಲ್ಲಿ ಹೆದರಿಕೆನೂ ಇರ್ತದೆ. ಎಷ್ಟು ಚಂದ ಇದ್ದು ಅಲ್ದ ಈ ಸಾಗರ. ಸೇರಿಟ್ರೆ ಅಪ್ಶಕುನ್ ಅಲ್ವಾ? ಸೊಸೆ ನಮ್ಮ ಮನೆ ಒಳಗಡೆ ತುಂಬಿಸ್ಕೋಬೇಕಾದ್ರೆ ಈ ರೀತಿ ಅಪ್ಶಕುನ ಆದ್ರೆ ನಾಳೆ ಇನ್ನೇನೆಲ್ಲ ಆಗತ್ತೆ? ನನ್ನ ಹೆಂಡತಿಯಿಂದ ಪಾತ್ರ ಮಾಡಿಸಿ ದುಡ್ಡು ಸಂಪಾದನೆ ಮಾಡ್ತಿದ್ದಲ್ರು, ಅವಳಿಗೆ ವಿಷ ಸಾಯಿಸಿದಲ್ರು. ನಾಳೆ ರಿಹರ್ಸಲ್ ಇದೆ, ನಾಡಿದ್ದು ಶೋಗೆ. ಯಾವ ನಾಟಕ? ಅದೇ ನಾಟಕ. ಹೌದು, ಸೌಮ್ಯ ಅವ್ರು ಮಾಡಿದ ಕಾವೇರಿ ಪಾತ್ರನ ಯಾರು ಮಾಡ್ತಿದ್ದಾರೆ? ಒಂದು ನಿಮಿಷ. ಸೌಮ್ಯ ಅವ್ರ ಸಾವು ಕೊಲೆ ಅಂತ ಪ್ರೂವ್ ಆಗಿದೆ. ನಿಮ್ಮನ್ನ ಎಂಕ್ವೈರಿ ಮಾಡಬೇಕು, ಅದಕ್ಕೆ ನೀವು ಇಲ್ಲೇ ಇರಬೇಕು. ಈ ಸಲ ಆಸ್ಪತ್ರೆ ಟೆಂಡರ್ ಗೆದ್ದಿರೋದು ಪ್ರತಾಪ ರುದ್ರವರು. ಈ ನನ್ನ ಮಗ ಮಾಡಿದ ಕೆಲಸದಿಂದಲೇ ಇವತ್ತು ಟೆಂಡರು ನಮ್ಮ ಕೈ ಬಿಟ್ಟು ಹೋಗಿದ್ದು. ಗೊತ್ತಿದ್ದು 3 ಜನಕ್ಕೆ, ಒಂದು ನನಗೆ, ಇನ್ನೊಂದು ನಿಮಗೆ, ಇನ್ನೊಂದು ಅಬ್ಬೆಗೆ. ನಾನು ನನ್ನ ಕಾಲ ಮೇಲೆ ಚಪ್ಪಲಿ ಹೇಳ್ಕೊಳ್ಳೋ ಕೆಲಸ ಯಾಕೆ ಮಾಡಲಿ ಹೇಳಿ? ಅಬ್ಬೆ ಅಂತೂ ಮನೆ ಬಿಟ್ಟು ಹೊರಗೆ ಹೋಗೋದೇ ಇಲ್ಲ. ಇನ್ನು ಉಳ್ದವ್ರು ಯಾರು? ನೀವು. ಅದಕ್ಕೇನೆ ರುದ್ರವಂಶದವ್ರ ಜೊತೆ ಸೇರ್ಕೊಂಡು ಪ್ರತಾಪ್ಗೆ ಟೆಂಡರ್ ಬಗ್ಗೆ ಹೇಳಿದಾರಂತೆ. ಏನೋ ಆನಂದ, ಹುಡುಗಿನ ನೋಡ್ಕೊಂಡಿದ್ದೀಯೋ ನಾವು ನೋಡ್ಬೇಕು? ಅಯ್ಯೋ ಬೇಡ ಅಪ್ಪಾಜಿ, ನನ್ಗೆ ಆ ಮದುವೆ ಏನು ಬೇಡ, ನಾನು ಒಬ್ಬನೇ ಆರಾಮಾಗಿದ್ದೀನಿ. ಆಹಾ ನಂದಣ್ಣ, ನಮಗೆಲ್ಲ ಗೊತ್ತು. ಕಿವಿ ಆನಂದ್ ಅವ್ನ ಗರ್ಲ್ ಫ್ರೆಂಡ್ ಬರ್ಡೇಗೆ ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅಂತ ನನಗೆ ಹೇಳಿ ಆನ್ಲೈನಲ್ಲಿ ತರಿಸಿರೋದು. ರಾಣದೀರ ಅಂದ್ರೆ ನೀವೇನಾ? ರಾಣಿ ನೋಡ್ರಿ ಸರ್, ನಿಮ್ಗೊಂದು ಜಾಬ್ ಇಂಟರ್ವ್ಯೂ ಲೆಟರ್ ಬಂದಿದೆ ಸರ್. ಹಲೋ, ಏನ್ ಕನಸು ಕಾಣ್ತಿದ್ಯಾ? ಆ ಕನ್ಸಲ್ಲ ಇವತ್ತು ನನ್ಸಾಗಲ್ಲ. ಒಳಗಡೆ ಕೆಲ್ಸ ನೋಡ್ಕೋ ಹೋಗು. ನಾನ್ ಕೆಲಸ ನೋಡ್ಬೇಕಾ?
ಯೋಗಿನಿ ಕಣೋ.